ತುಂಬಾ ತೆಳುವಾಗಿ ಹಾಗೂ ಸುಲಭವಾಗಿ ಆಲೂ ಪರೋಟ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಲತಾ ಪಾಕಶಾಲೆಗೆ ಸ್ವಾಗತ. ಇದನ್ನ ಮಾಡೋದಕ್ಕೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಚಪಾತಿಗಿಂತ ಸ್ವಲ್ಪ ತೆಳುವಾಗಿ ಹಿಟ್ಟನ್ನ ಕಲ್ಸ್ಕೊಂಡಿದ್ದೀನಿ. ಹಾಗೆ 2 ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಒಂದು ಕ್ಯಾರೆಟ್ನ ತುರ್ಕೊಂಡು ಹಂಚ ಮೇಲೆ ಹಾಕಿ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಈಗ ಬೆಂದಿರೋ ಆಲೂಗೆಡ್ಡೆನ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಉಪ್ಪು, ಜೀರಿಗೆ ಪುಡಿ, ಮೆಣಸಿನ ಪುಡಿ ಹಾಕಿ ಹಾಗೆ ಬಾಡಿಸಿದಂತ ಕ್ಯಾರೆಟ್ ಹಾಕಿ ಚೆನ್ನಾಗಿ ಕಲಸಿ ಉಂಡೆಗಳನ್ನ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ಚಪಾತಿ ಹಿಟ್ಟು ಸ್ವಲ್ಪ ನೆಂದಿದೆ. ನೆಂದ್ರಂತ ನೋಡಿ ತುಂಬಾ ಸ್ಮೂತ್ ಆಗಿದೆ. ಇದನ್ನ ನಾನು ಒಂದು ಬಟರ್ ಪೇಪರ್ ಮೇಲೆ ಹಾಕೊಂಡು ಹಾಗೆ ಕೈಯಲ್ಲೇನೆ ತೆಳುವಾಗಿ ತಟ್ಕೊಂಡು ಆಲೂಗೆಡ್ಡೆ ಮಿಶ್ರಣನ ಇಟ್ಟು ಚೆನ್ನಾಗಿ ಸುತ್ತಬಿಟ್ಟು ಮೇಲ್ಗಡೆ ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಹಾಕಿ ತಟ್ಟೆ ಸಹಾಯದಿಂದ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಾರ ಪ್ರೆಸ್ ಇದೆ ಅಂದ್ರೆ ನೀವು ಪ್ರೆಸ್ ಅಲ್ಲಿ ಬೇಕಿದ್ರು ಮಾಡ್ಕೋಬಹುದು. ತುಂಬಾ ತೆಳುವಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ತೆಳು ಇರೋದ್ರಿಂದ ಬಟರ್ ಪೇಪರ್ ಇಂದ ಬಿಡ್ಸಕ್ ಬರಲ್ಲ. ಹಾಗಾಗಿ ನಾನು ಬಟರ್ ಪೇಪರ್ ಸಮೇತನೇ ಹಂಚ ಮೇಲೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಬಟರ್ ಪೇಪರ್ ಬಿಟ್ಕೊಳ್ಳುತ್ತೆ. ಈಗ ತಿರುಸಿ 2 ಸೈಡ್ ಬೇಯಿಸ್ಕೊಂಡ್ರೆ ತುಂಬಾ